ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾತಕದಲ್ಲಿ ಪಿತೃಶಾಪ ಇದ್ದವರು ಏನ್ ಮಾಡಬೇಕು ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾವು ಇವತ್ತು ಕೂಡ ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಜಾತಕದಲ್ಲಿ ಪಿತೃಶಾಪ ಇದ್ದವರು ಏನ್ ಮಾಡಬೇಕು ಅಂತ? ಜಾತಕದಲ್ಲಿ ಪಿತೃಶಾಪಗಳಿದ್ದವರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಹಾಗೆ ಆ ಪಿತೃಶಾಪಗಳನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನೋಡಿದಾಗ, ಈ ಎಲ್ಲರ ಜಾತಕದಲ್ಲೂ ಸಮೇತ ನಾವು ಪಿತೃಗಳನ್ನು ಚಿಂತನೆ ಮಾಡುವಂಥದ್ದು ಮಾಂದಿ ಪ್ರೇತಕೃತಂ ಪಾಪಂ ಅನ್ನುವಂತೆ. ಹಾಗೆ ಮಾಂದಿ ಅನ್ನುವಂಥವನಿಂದ ದೃಷ್ಟಿಯಿಂದ ಆ ಕುಟುಂಬದಲ್ಲಿ ಪಿತೃಶಾಪಗಳು ಉಂಟಾ ಇಲ್ವಾ ಅನ್ನುವಂಥದ್ದು ಜಾತಕದಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಆ ತೊಂದರೆಗಳಿತ್ತು ಅಂತಾದರೆ ವಿಶೇಷವಾಗಿ ಮೋಕ್ಷ ನಾರಾಯಣ ಬಲಿಯನ್ನು, ಅದಾದ ನಂತರದಲ್ಲಿ ನಾರಾಯಣ ಬಲಿಯನ್ನು, ತ್ರಿಪಿಂಡೀಕರಣ ಶ್ರಾದ್ದಾದಿಗಳನ್ನು, ಹಾಗೆ ತಿಲಹೋಮಾದಿಗಳನ್ನು ಇವೆಲ್ಲವನ್ನು ಮಾಡಬೇಕು. ಹಾಗೆ ಇನ್ನು ಸರಿಯಾಗಿ ಅಷ್ಟು ಪಿತೃದೋಷಗಳನ್ನು ಜಾತಕದಲ್ಲಿ ಅಥವಾ ಕುಟುಂಬದಲ್ಲಿ ಇತ್ತು ಅಂತಾದರೆ ಅದನ್ನು ನಾವು ಹೇಗೆ ಸರಿ ಮಾಡಿಕೊಳ್ಬೇಕು? ಮೊದಲು ನಾವು ಮನೆಯಲ್ಲಿ ಒಮ್ಮೆ ಆರೂಢ ಪ್ರಶ್ನೆ ಚಿಂತನೆಯನ್ನು ಮಾಡಿ ಎಷ್ಟು ಸ್ತ್ರೀ ಪ್ರೇತಗಳು ಎಷ್ಟು ಪುರುಷ ಪ್ರೇತಗಳಿದ್ದಾವೆ ಅನ್ನುವಂಥದ್ದನ್ನು ಜ್ಯೋತಿಷ್ಯದಲ್ಲಿ ನೋಡಿಕೊಂಡು, ಮತ್ತು ಬಾಲಬಾಲಿಕ ಪ್ರೇತಗಳಿತ್ತು ಅಂತಾದರೆ ಅಥವಾ ಜ್ಞಾತಾಜ್ಞಾತ ದೋಷಗಳ ಇಂದ ಹೋದಂಥ, ಅಂದರೆ ಕೆಲವೊಂದೆಲ್ಲ ಹೊಟ್ಟೆ ಒಳಗಡೆನೆ ಸತ್ತು ಹೋದಂಥದ್ದೆಲ್ಲ ಇರ್ತದೆ, ಆ ರೀತಿಯಾಗಿರ್ತಕ್ಕಂಥ ಪ್ರೇತಗಳಿತ್ತು ಅಂತಾದರೆ ಅದಾದ ನಂತರದಲ್ಲಿ ಮತ್ತೆ ರಕ್ಷೋವರ್ಗ ಪ್ರೇತಗಳು ಅಂಥೇಳಿ, ರಕ್ಷೋವರ್ಗ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಮನೆಯಿಂದ ಕೆಲವೆಲ್ಲ ಹೋದಂಥದ್ದೆಲ್ಲ ಇರ್ತದೆ ಅಂತ ಹೇಳಿದರೆ, ಈ ಮನೆಯಲ್ಲಿದ್ದು ಮತ್ತು ಆ ಕಡೆ ಹೋಗಿ ಎಲ್ಲ ಸೂಸೈಡ್ ಮಾಡ್ಕೊಂಡಿದ್ರಲ್ಲ ರಕ್ಷೋವರ್ಗ, ಅಥವಾ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಸುಮಾರು ವರ್ಷದಿಂದ ಅವೆಲ್ಲ ರಕ್ಷೋವರ್ಗ ಪ್ರೇತಗಳಿಗೆ ಅಂತ ಹೇಳಿ ಬರ್ತದೆ. ಕೆಲವೊಂದನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಅಂತಹ ಪ್ರೇತಗಳನ್ನು ನಾವು ಒಂದು ಬಿಂಬದ ಬೆಳ್ಳಿಯ ಸ್ತ್ರೀ ಮತ್ತು ಪುರುಷ ಪ್ರತಿಮೆಗಳು ಅಂತ ಸಿಗ್ತದೆ, ಒಂದು ಅಚ್ಚಾಕಿರುವಂಥದ್ದು. ಆ ಪ್ರತಿಮೆಯ ಮೇಲೆ ಸದ್ಯದ ಉಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ಅವು ಕೆಲವೊಂದು ಪ್ರೇತಗಳೇನಾಗಿರ್ತದೆ ಅಂತ ಕೇಳಿದರೆ, ಒಂದು ದೇವರ ಅಧೀನದಲ್ಲಿ ಹೋಗಿ ಕೂತಿರ್ತದೆ ಅಂತ ಹೇಳಿದರೆ, ದೇವರ ಆಶ್ರಯಿಸಿರ್ತದೆ. ಯಾಕಂದರೆ ಅದಕ್ಕೆ ಅನ್ನ ನೀರು ಅಂತ ಇರೋದಿಲ್ಲ, ಮೇಲ್ಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ಕೆಳಗಡೆ ದೇಹ ಇಲ್ಲ, ಅಂತರ್ಪಿಶಾಚಿ ಆಗಿರ್ತದೆ. ಅವು ಎಲ್ಲಿರ್ತದೆ? ಹಾಗಾದರೆ ಅಂತಹ ಪ್ರೇತಗಳು ಹೋಗಿ ಅವರವರ ಕುಟುಂಬದ ಕುಲದೇವರ ಬುಡದಲ್ಲಿ ಕೂತಿರ್ತದೆ. ಅಂತಹ ಪ್ರೇತಗಳನ್ನು ಆ ದೇವರಿಂದ ಆ ಪ್ರೇತಗಳನ್ನು ಬಿಡಿಸಿಕೊಂಡು ಮತ್ತೆ ಒಂದು ಬಿಂಬದ ಮೇಲೆ ಆಕರ್ಷಣೆ ಮಾಡಿ, ಆ ಬಿಂಬದ ಮೇಲೆ ಆ ಪ್ರೇತ ಅನ್ನುವಂಥದ್ದು ಆಕರ್ಷಣೆ ಆಯಿತೋ ಇಲ್ವೋ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಮತ್ತು ಅನ್ಯ ಪ್ರೇತಗಳು ಅನ್ನುವಂಥದ್ದು ಇರ್ತದೆ, ಆಗಲೇ ಹೇಳಿದೆ ರಕ್ಷೋವರ್ಗ ಪ್ರೇತಗಳು. ಇವುಗಳಿಗೆಲ್ಲ ನಾವು ಮೋಕ್ಷ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಸ್ವಗೋತ್ರದವರಿಗೆ, ನಮ್ಮ ಕುಟುಂಬದವರಿಗೆ ನಾನು ಮೋಕ್ಷ ಕೊಡ್ಬೋದು, ಬಿಟ್ಟರೆ ಪಕ್ಕದ ಮನೆಯವರಿಗೆ ನಾನು ಮೋಕ್ಷ ಕೊಡಕ್ಕೆ ಬರಲ್ಲ, ಅದು ಅವ್ರ ಕುಟುಂಬದವರೇ ಕೊಡಬೇಕಾಗ್ತದೆ. ಹಾಗಿರುವಾಗ ಅಂತಹ ಪ್ರೇತಗಳನ್ನು ಏನು ಮಾಡಬೇಕು? ಆ ತೊಂದರೆ ಕೊಡುವಂಥ ಜಾಗದಲ್ಲಿ ಇತ್ತು ಅಂತಾದರೆ ಅಂತಹ ಪ್ರೇತಗಳನ್ನು ಉಚ್ಚಾಟನೆ ಮಾಡಿ ಬಿಡಬೇಕು. ಉಚ್ಚಾಟನೆ ಅಂತ ಹೇಳಿದರೆ ಆ ಪ್ರೇತಗಳನ್ನು ಅಲ್ಲಿಂದ ಓಡಿಸುವಂಥದ್ದು ಅಂತ ಹೇಳಿ. ಓಡಿಸಿದರೆ ಹಾಗಾದ್ರೆ ಎಲ್ಲಿ ಹೋಗ್ತದೆ ಸ್ವಾಮೀಜಿ? ಇಷ್ಟು ದಿನ ಈ ಕುಟುಂಬದವ್ರಿಗೆ ತೊಂದರೆ ಕೊಡ್ತಿರ್ತದೆ, ಏನಕ್ಕೆ ನಂಗೆ ಮೋಕ್ಷ ಕೊಡಿ ಅಂತ ಹೇಳಿ. ಯಾವಾಗ ಈ ಕುಟುಂಬಕ್ಕೂ ಆ ಪ್ರೇತಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾಗ ಅದು ಉಚ್ಚಾಟನೆ ಮಾಡಿ ಬಿಡಬೇಕು. ಆಗ ಆ ಪ್ರೇತಗಳು ಎಲ್ಲಿ ಹೋಗ್ತದೆ? ಅದು ಅವರ ಕುಟುಂಬಕ್ಕೆ ಹೋಗಿ ಬಾಧೆ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಅವ್ರು ಅವಾಗ ಅದನ್ನು ಮೋಕ್ಷ ಕೆಲಸವನ್ನು ಅವರೇ ಮಾಡಬೇಕು, ಬಿಟ್ಟರೆ ನಮ್ಮನೇಲಿ ತೊಂದರೆ ಕೊಡ್ತಾ ಇದೆ ಇದಕ್ಕೆ ನಾನು ಮೋಕ್ಷ ಕೊಡ್ತೀನಿ ಬರಲ್ಲ. ಅದಾದ್ರ ಮೇಲೆ ಸ್ತ್ರೀ ಪುರುಷ ಪ್ರೇತಗಳನ್ನು ಆವಾಹನೆ ಮಾಡಿಕೊಂಡು ಆ ಮೋಕ್ಷದ ಆಮೇಲೆ ಅದನ್ನು ದಿಗ್ಬಂಧನಾದಿಗಳನ್ನು ಮಾಡ್ಕೊಂಡು ವಿಂಗಡಣೆ ಮಾಡಿಕೊಳ್ಬೇಕು. ಸ್ತ್ರೀ ಪುರುಷ ವಿಂಗಡಣೆ ಮಾಡಿಕೊಂಡು ಪ್ರತ್ಯೇಕವಾಗಿ ಆಕರ್ಷಣೆ ಮಾಡಿ, ತದನಂತರದಲ್ಲಿ ಮಾರನೇ ದಿನ ಉಚ್ಚಾಟನೆಗಳೆಲ್ಲ ಆಗಿ ಅದಾದ ನಂತರದಲ್ಲಿ ಮೋಕ್ಷದ ಕೆಲಸವನ್ನು ಮಾಡಬೇಕು. ಮೋಕ್ಷದ ಕೆಲಸಗಳನ್ನು ಎಲ್ಲೆಲ್ಲಿ ಮಾಡ್ತಾರೆ? ಮೋಕ್ಷದ ಕೆಲಸಗಳನ್ನು ಸಂಗಮ ಕ್ಷೇತ್ರಗಳಲ್ಲಿ ಮಾಡ್ತಾರೆ, ಇಲ್ಲ ನದಿ ತೀರದಲ್ಲಿ ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಸ್ವಗೃಹದಲ್ಲೂ ಮಾಡ್ತಾರೆ ಕೆಲವರು. ಇವ ಮೋಕ್ಷದ ಕೆಲಸಗಳು ಅಂದರೆ ಹೇಳಿದರೆ ಏನು? ಈಗ ನಮಗೇನಾಯಿತು, ಕುಟುಂಬದಲ್ಲಿದ್ದಂಥ ಪ್ರೇತಗಳನ್ನೆಲ್ಲ ಪ್ರಶ್ನೆ ಮುಖಾಂತರವಾಗಿ ಸ್ಕ್ಯಾನ್ ಮಾಡಾಯ್ತು ಎಲ್ಲೆಲ್ಲಿದ್ದಾರೆ ಅಂತೇಳಿ, ಅವ್ರನ್ನೆಲ್ಲ ಹೋಗಿ ಹಿಡ್ಕೊಂಬಂದು ಕೂರ್ಸಾಯ್ತು. ಈಗ ನೆಕ್ಸ್ಟ್ ಮೋಕ್ಷದ ಕೆಲಸದ ದಿನ ಏನೇನು ಮಾಡ್ತಾರೆ ಕೇಳಿದರೆ, ಆ ಒಂದು ಪಿತೃಗಳಿಗೆ ಆಕರ್ಷಣೆ ಮಾಡಿದಂಥ ಪ್ರೇತಗಳಿಗೆ ಸಂಸ್ಕಾರಗಳನ್ನು ಮಾಡ್ತಾರೆ. ಸಂಸ್ಕಾರ ಅಂತ ಹೇಳಿದರೆ ತಿಲಹೋಮಾದಿಗಳು, ಗೀತಾ ತ್ರಿಷ್ಟಪ ಮಂತ್ರ, ಅದಾದ್ರ ಮೇಲೆ ಯಮರಾಜ ಮಂತ್ರಗಳು, ಅಷ್ಟಾಕ್ಷರಿ, ಪಂಚಾಕ್ಷರಿ, ಪುರುಷ ಸೂಕ್ತ 16 ರುಕ್ಕು, ಇದನ್ನೆಲ್ಲ ತಿಲದಿಂದ ಹೋಮವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಶ್ನಾಕಾರರು ರಾತ್ರಿ ದಿನ ಉಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ ತಿಲಹೋಮದ ಸಂಖ್ಯೆಯನ್ನು ನಿರ್ಧರಿಸುತ್ತಾರೆ, ನಿರ್ಧಾರ ಮಾಡ್ತಾರೆ. ಬೆಳಗ್ಗೆ ಇಷ್ಟು
ಪ್ರೇತಗತಿ ಸಂಖ್ಯೆಯೋ ಎಷ್ಟು ಪ್ರೇತ ಉಂಟೋ ಅದಕ್ಕೆ ಹಿತವಾಗಿರ್ತಕ್ಕಂಥ ಸಂಖ್ಯೆಗಳಿಂದ ತಿಲಹೋಮಗಳನ್ನು ಅಥವಾ 3336 ಸಂಖ್ಯೆಯಲ್ಲಿ ತಿಲಹೋಮಾದಿಗಳನ್ನು ಅಥವಾ 10,000 ಸಂಖ್ಯೆಯಲ್ಲಿ ತಿಲಹೋಮಾದಿಗಳನ್ನು ಅದನ್ನು ಪ್ರಶ್ನಾಕಾರರು ನಿರ್ಣಯ ಮಾಡ್ತಾರೆ. ಆ ಪ್ರೇತದ ಸ್ವರೂಪವನ್ನು ನೋಡಿಕೊಂಡು ಅದಕ್ಕೆ ಈಗ ಎಷ್ಟು ಬೇಕಂತೇಳಿ. ಈಗ ಒಂದು 5-6 ದಿನ ನಾವು ಉಪವಾಸ ಇದ್ದು 7ನೇ ದಿನ ಒಂದೇ ಒಂದು ಬಾಳೆಹಣ್ಣು ತಿನ್ಲಿಕ್ಕಾಗಲ್ಲ, ಸರಿ ಊಟ ಬೇಕು. ಹಾಗೆ ಈ ಪ್ರೇತಗಳ ಆಕರ್ಷಣೆ ಮಾಡಿದಂಥ ಸಮಯಕ್ಕೆ ಪ್ರಶ್ನಾಚಿಂತನೆ ಮಾಡುವವರು, ಉಳಿವು ನೋಡ್ಲಿಕ್ಕೆ ಬಂದವರು, ರಾಶಿ ಹಾಕ್ಲಿಕ್ಕೆ ಬಂದವರು ಹೇಳ್ತಾರೆ ನಾಳೆ ಬೆಳಗ್ಗೆ ಇಷ್ಟು ಸಂಖ್ಯೆಯಲ್ಲಿ ತಿಲಹೋಮಾದಿಗಳಾಗಬೇಕು ಅಂತ. ಆ ತಿಲಹೋಮಾದಿಗಳನ್ನು ಮಾಡಿ ಆ 12 ದ್ವಾದಶ ಮೂರ್ತಿ ಆರಾಧನೆ ಅಂತೇಳಿ ಹೇಳ್ತಾರೆ. 12 ಜನ ಬ್ರಾಹ್ಮಣರನ್ನು ಕರೆದು ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಅಂತ ಹೇಳಿದರೆ ಅವ್ರ ಕಾಲುಗಳನ್ನೆಲ್ಲ ತೊಳೆದು ಆ ನೀರನ್ನು ಆ ಬಿಂಬಕ್ಕೆ ಪ್ರೋಕ್ಷಣೆ ಮಾಡಬೇಕು. ದ್ವಾದಶ ಮೂರ್ತಿ ಆರಾಧನೆ ಅಂತೇಳಿ ಅವರಿಗೆ ವಸ್ತ್ರಗಳನ್ನೆಲ್ಲ ಕೊಡುವಂಥದ್ದು. ಮತ್ತು ಹೋಮ ಮಾಡುವಂಥ ಸಂದರ್ಭಗಳಲ್ಲಿ ವಿಷ್ಣು ಸೂಕ್ತ ಮಂತ್ರಗಳಾಗಿರ್ಬೋದು, ಗಾಯತ್ರಿ ಮಂತ್ರಗಳಾಗಿರ್ಬೋದು, ಈ ಮಂತ್ರಗಳಿಂದ ಹೋಮ ಮಾಡಿದಂಥ ಹವನದ ಪ್ರಣೀತವನ್ನು ಆ ಪ್ರೇತ ಬಿಂಬಕ್ಕೆ ಹಾಕಬೇಕು. ನಂತರದಲ್ಲಿ ಅದರ ರಕ್ಷೆಗಳನ್ನು ತೆಗೆದು ಇಲ್ಲಿಗೆ ಹಾಕುವಂಥದ್ದು. ರಕ್ಷೆಗಳನ್ನು ಹಾಕಿ ನಂತರದಲ್ಲಿ ಪಾದ ಪ್ರಕ್ಷಾಳನೆ, ದಶವಿಧ ಸ್ನಾನಾದಿಗಳೆಲ್ಲ ಕರ್ತೃಗಳು ಮಾಡಬೇಕು ಅನ್ನುವಂಥದ್ದಿದೆ. ಆ ದಶವಿಧ ಸ್ನಾನಾದಿಗಳ ಪ್ರೇತದೊಟ್ಟಿಗೆ ಒಂದು ಪ್ರೇತಕ್ಕೆ 10 ಸಲ ಮುಳುಗಾಕಬೇಕು ಅನ್ನುವಂಥದ್ದೆಲ್ಲ ಇದೆ. ಆ ಮುಳುಗಾಕುವಂಥ ಸಂದರ್ಭದಲ್ಲೂ ಅಷ್ಟೇ ಭಸ್ಮೋದಕ, ಕ್ಷೀರೋದಕ, ಆಮೇಲೆ ದರ್ಬೆ, ಮೃತ್ತಿಕಾಲೇಪನ ಇದೆಲ್ಲವನ್ನು ಮಾಡ್ಕೊಂಡು ಪ್ರೇತಕಾಯಿ ಜೊತೆಗೆ ಮುಳುಗಬೇಕು, ಅವನು ಸಮುದ್ರ ಸ್ನಾನ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ. ಇವೆಲ್ಲವನ್ನು ಮಾಡಿ ನಂತರದಲ್ಲಿ ವಿಷ್ಣು ಸಾಯುಜ್ಯ ಚಕ್ರಾಬ್ಜ ಮಂಡಲಾರಾಧನೆಯನ್ನು ಮಾಡಿ ಅದರಲ್ಲಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಈ ಪ್ರೇತಗಳನ್ನೆಲ್ಲ ಅಲ್ಲಿಟ್ಟು ವಿಷ್ಣು ಸಹಸ್ರನಾಮಗಳಿಂದ ತುಳಸಿಯಿಂದ ಅರ್ಚನೆಗಳನ್ನು ಮಾಡಿ ನಂತರದಲ್ಲಿ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿ ಆದ್ರ ಮೇಲೆ ಏನಾಯಿತು, ಆ ಪ್ರೇತ ಅನ್ನುವಂಥದ್ದು ಹೋಗಿ ಸೇರಿಕೊಳ್ತು ವಿಷ್ಣು ಸಾಯುಜ್ಯಕ್ಕೆ. ಎಲ್ಲಿ ಸೇರಿಕೊಳ್ತು? ವಿಷ್ಣು ಸಾಯುಜ್ಯಕ್ಕೆ ಹೋಗಿ ಸೇರಿಕೊಳ್ತು ಅಂತೇಳಿ ಅವತ್ತಿನಿಂದ ಅವರು ನಮ್ಮ ಅನುಗ್ರಹಕ್ಕೆ ನಿಲ್ತಾರೆ. ಹಾಗಾಗಿ ಈ ಪಿತೃದೋಷಗಳನ್ನು ವಿಶೇಷವಾಗಿ ಇದಿಷ್ಟು ಕೆಲಸ ಪಿತೃದೋಷಗಳಿಗಿದೆ. ಪಿತೃದೋಷಗಳನ್ನು ಈ ಕೆಲಸಗಳನ್ನು ಮಾಡಿದರೆ ಅವುಗಳಿಗೆ ಮೋಕ್ಷ ಅಂತ ಹೇಳಿ. ಕೆಲವೊಂದೆಲ್ಲ ದೇವರ ಅಧೀನದಲ್ಲಿತ್ತು ಅಂತಾದರೆ ಆ ಯಾವುದೋ ಒಂದು ಕಾರಣಕ್ಕೆ ಹೋಗಿರ್ತದೆ. ಕೆಲವೊಂದು ಅವರವರ ಕುಟುಂಬದ ಕುಲದೇವರದಲ್ಲೇ ಏನೋ ಆಣೆ ಭಾಷೆ ಮಾಡಿ ಅಲ್ಲೇ ಪ್ರಾಣವನ್ನು ಬಿಟ್ಟಿರ್ತದೆ. ಅಂತಹ ಪ್ರೇತಗಳಿಗೆ ಮೋಕ್ಷ ಇಲ್ಲ. ಅದನ್ನು ಮತ್ತೆ ದೇವತಾನುಗ್ರಹಕ್ಕೋಸ್ಕರವಾಗಿ ಕೆಲವು ಕೆಲಸಗಳನ್ನು ಮಾಡಿಕೊಂಡು ದೇವರ ಬುಡದಲ್ಲಿರುವಂತಹ ಆ ಪ್ರೇತಗಳನ್ನು ಅಲ್ಲಿಂದ ಬಿಡಿಸಿಕೊಂಡು ಆಮೇಲೆ ಮೋಕ್ಷವನ್ನು ಕೊಡಬೇಕು. ಕೆಲವರೇನ ಮನುಷ್ಯ ಹೇಗೆ ಸಾಯ್ತಾನೆ ಅಂತೇಳಿ ಊಹೆಗೂ ನಿಲ್ಕದ್ದು. ಯಾಕೆ ಅಂತ ಕೇಳಿದರೆ ಹೀಗೆ ಸಾಯ್ತಾನೆ, ಹುಟ್ಟೋದು ಎಲ್ಲರಿಗೂ ಗೊತ್ತಿರ್ತದೆ ಹೀಗೆ ಹುಟ್ಟುತ್ತದೆ ಅಂತೇಳಿ. ಆದರೆ ಸಾಯುವಂಥದ್ದು ಹೇಗೆ ಸಾಯ್ತಾನೆ, ಅವನು ಸಾಯುವಂಥ ಕಾಲ ಹೇಗಿರ್ತದೆ, ಅವನು ಯಾವುದರಿಂದ ಸಾಯ್ತಾನೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ತೀರ ವಿಮರ್ಶೆ ಮಾಡಿದಾಗ ಮಾತ್ರ ಆಚೆ ಬರ್ತದೆ, ಈ ಮನುಷ್ಯ ಬಾಯಾರಿಕೆಗೆ ಸಂಬಂಧಿತವಾಗಿರ್ತಕ್ಕಂಥ ಇದರಿಂದ ಸಾಯ್ತಾನೆ ಅನ್ನುವಂಥದ್ದು ತುಂಬ ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದರೆ ಗೊತ್ತಾಗ್ತದೆ. ಹಾಗಾಗಿ ಈ ಪ್ರೇತಗಳು ಅನ್ನೋಂಥದ್ದು ಅತೀ ಹೆಚ್ಚು ಪ್ರಾಮುಖ್ಯತೆ. ಹೇಗೆ ನಾವು ದೇವರಿಗೆ ಎಷ್ಟು ಹೆದರ್ತೇವೋ ಅಷ್ಟೇ ಪಿತೃಗಳಿಗೆ ಹೆದರಬೇಕು. ಯಾಕೆ ಇವತ್ತಿನ ಕಾಲಘಟ್ಟದಲ್ಲಿ ಅದೆಲ್ಲ ಯಾಕೆ ಜಾಸ್ತಿ ಪ್ರಚಲಿತದಲ್ಲಿಲ್ಲ, ಯಾಕೆ ಪಿತೃಗಳಿಗೆ ನಡ್ಕೊಳ್ತಿಲ್ಲ ಅಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ತಂದೆ ಅನ್ನುವಂಥವ್ನು ಒಂದ್ಸಲಿ ಕಣ್ಣು ಬಿಟ್ಟ ಅಂತ ಆದರೆ ಮಗ ಅಲ್ಲಿ ಹುಚ್ಚೊಯ್ಕೊಳ್ತಾ ಇದ್ದ, ಅಷ್ಟು ಭಯ ಇರ್ತಿದ್ದಿತ್ತು. ಆದರೆ ಈಗಿನ ಕಾಲದಲ್ಲಿ ತಂದೆನ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕೋದು ಅಥವಾ ತಂದೆಗೆ ಹಿಡ್ಕೊಂಡು ಹೊಡೆಯೋದು ಈ ಥರದ್ದೆಲ್ಲ ಮಾಡಿದಾಗ ಆ ತಂದೆ ಅನ್ನುವಂಥ ಒಂದು ವಿಷಯಕ್ಕೆ ಇರುವಂತಹ ಭಾವನೆ ಅನ್ನುವಂಥದ್ದೇ ಹೊರಟೋಗ್ಬಿಡ್ತದೆ. ಹಾಗಾದರೆ ಅವನು ಮನುಷ್ಯ ತಂದೆಗೆ ಪಿಂಡ ಇಡು ಅಂತ ಹೇಳಿದರೆ ಅವನೆಲ್ಲಿಡ್ತಾನೆ. ಹಾಗೆ ತಂದೆ ತಾಯಿಯಂದರು ಹಾಗೆ ಏನು ಅಂತ ಕೇಳಿದರೆ ಮಕ್ಕಳಿಗೆ ಒಳ್ಳೆಯ ಆಗಿರ್ತಕ್ಕಂಥ ವಿದ್ಯಾಭ್ಯಾಸಗಳು, ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಹೇಳಿಕೊಡುವಂಥದ್ದು ಇವೆಲ್ಲವನ್ನು ಮಾಡಿ ಅವನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋದ ಅಂತ ಆದರೆ ಆ ಮಗ ಅನ್ನುವಂಥವನಿಗೆ ಒಳ್ಳೆ ಸಂಸ್ಕಾರ ಅನ್ನುವಂಥದ್ದು ಬರ್ತದೆ, ಅವನು ಒಳ್ಳೆ ಜೀವನವನ್ನು ನಡೆಸ್ತಾನೆ. ಆಗ ವರ್ಷಾವಧಿಯಾಗಿ ಅವನು ಏನು ಅಂತ ಕೇಳಿದರೆ ಪಿಂಡ ಪ್ರದಾನಾದಿಗಳನ್ನು ಮಾಡುವಾಗ ಭಯಭಕ್ತಿಯಿಂದ ಮಾಡ್ತಾನೆ. ತಂದೆಗೆ ನನ್ನ ಜನ್ಮ ಅನ್ನುವಂಥದ್ದು ಇವರಿಂದ ಉಂಟಾಗಿದೆ, ಇವರಿಂದ ನನ್ನ ಜನ್ಮ, ನಾನು ಇವರಿಗೆ ಶ್ರದ್ಧಾಭಕ್ತಿಯುತರಾಗಿ ಮಡಿಮೈಲ್ಗೆಯಿಂದ ಅವನು ಪಿಂಡಗಳನ್ನು ಇಡ್ತಾನೆ. ಬಿಟ್ಟರೆ ಈಗ ಬೆಳೆಸುವಾಗಲೇ ತಂದೆ ಕುಡಿತಿದ್ದ ಅಂತೇಳಿ ಮಗ ಬಾ ನೀನು ಕೂತ್ಕೋ ಈಗೆಂತ ಎಲ್ಲ ಕಡೆ ಹೇಳೋದೆಂತ, ನೀವು ಮಕ್ಕಳನ್ನು ಫ್ರೆಂಡ್ಸ್ ಥರ ಬೆಳೆಸಬೇಕು ಅಂತೇಳಿ. ಈಗ ತಂದೆ ಮಾಡುವಂಥ ಕೆಟ್ಟ ಕೆಲಸದ ಜೊತೆಗೆಲ್ಲ ಮಕ್ಕಳನ್ನು ಸೇರಿಸ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ಬರೀ ಅನಾಚಾರಗಳನ್ನೇ ಕಲಿತಾನೆ. ಆಗ ಅವನ ಜೀವಿತಾವಧಿಯಲ್ಲಿ ಬಾಲ್ಯ ಕೌಮಾರ ಯವನಾವಸ್ಥೆಯನ್ನು ಕಳೆದಾದ ನಂತರದಲ್ಲಿ ಅವನ ಸಾಂಸಾರಿಕ ಜೀವನದಲ್ಲಿ ಅವನಿಗೆ ಸುಮಾರಷ್ಟು ಕಷ್ಟಗಳು ಬರ್ತದೆ. ಯಾಕಂದರೆ ತಂದೆ ಹೇಳ್ಕೊಟ್ಟಿದ್ದು ಒಳ್ಳೆ ಕೆಲಸ ಯಾವುದೂ ಅಲ್ಲ, ಕೆಟ್ಟ ಕೆಲಸನೇ. ಆದ್ದರಿಂದ ಅವ್ನು ಪಿಂಡ ಇಡಬೇಕಾದ್ರೆ ನಮ್ಮಪ್ಪ ಮಾಡ್ದ ನನ್ನನ್ನು ಹಾಳು ಮಾಡಿಸತ್ತಾ ಅಂತಲೇ ಅವ್ನು ಪಿಂಡ ಇಡೋದು. ಹಾಗಾಗಿ ಪಿತೃಗಳ ಅನಾನುಕೂಲ ಅನ್ನುವಂಥದ್ದು ಯಾವಾಗ ಉಂಟಾಗ್ತದೆ ಬೇರೆ ಎಲ್ಲ ತೊಂದರೆಗಳು ಅಲ್ಲಿಂದ ಶುರು ಆಗ್ತದಂತೆ.
ಹಾಗಾಗಿ ಅವರನ್ನು ನಾವು ಸಂತೃಪ್ತರಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಹೆಚ್ಚಿನವಾಗಿರ್ತಕ್ಕಂಥ ಕೆಲಸಗಳು. ಹಾಗೆ ಇನ್ನು ಈ ವಿಧವೆಯರು ಎಲ್ಲದಕ್ಕೂ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಯಾಕೆ ಅಂತ ಕೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಿಜ ವಿಷಯಗಳನ್ನು ನಾನು ನೀವು ಮಾತಾಡಿದ್ವಿ ಅಂತಾದರೆ ನಾಳೆಯಿಂದ ನಾನು ನೀವು ಕೆಟ್ಟವರು ಅಂತ ಹೇಳಿ. ಯಾಕೆ ಹಾಗಾಗ್ತದೆ ಅಂತ ಕೇಳಿದರೆ ನಾವು ಮೊನ್ನೆಯೂ ಆ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡಿದ್ದು, ಈಗ ಮತ್ತೆ ಮಾತಾಡುವಂಥದ್ದು ಏನು ಅಂತ ಕೇಳಿದರೆ ನೋಡಿ, ಹಿಂದಿನ ಕಾಲದಲ್ಲಿ ಕರ್ಮಾಂಗವನ್ನು ಮಾಡಿಸುವಂಥ ಬ್ರಾಹ್ಮಣರ ಸಂಖ್ಯೆ ಅನ್ನುವಂಥದ್ದು ಕಮ್ಮಿ ಇತ್ತು. ಈಗ ನಾವು ಆಟಾಡೋ ವಯಸ್ಸಿನಲ್ಲಿ ಎಷ್ಟು ಜನ ಪುರೋಹಿತರನ್ನು ನೋಡಿದ್ವಿ ನಾವು, ಎಲ್ಲೋ ಊರಿಗೊಂದು ಅಥವಾ ಆ ಕಡೆ ಒಂದು ನೋಡ್ತಾ ಇದ್ದಿತ್ತು. ಆ ಕಾಲದಲ್ಲಿ ಏನಾಗ್ತಿತ್ತು, ಎಲ್ಲರೂ ಅವರಿಗೆ ಹೋಗಬೇಕಿತ್ತು, ಆ ಭಟ್ರ ಹತ್ರನೇ ಹೋಗಬೇಕಿತ್ತು. ಏನಾಯಿತು, ಒಂದು ದಿನಕ್ಕೆ ಒಬ್ಬ ಮನುಷ್ಯನಾದವನು ಎಷ್ಟು ಕಡೆ ಹೋಗ್ಲಿಕ್ಕೆ ಸಾಧ್ಯ, 5 ಕಡೆ 6 ಕಡೆ. ಕೊನೆಗೇನಾಯಿತು, ನಿಮ್ಮ ಹಿರಿಯರಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿಟ್ಟು ಅದಕ್ಕೆ ಕೈ ಮುಗಿರಿ, ಒಂದನ್ನು ಕಾಗೆಗೆ ತೆಗ್ದಿಡಿ ಅಂತ ಹೇಳಿದರು. ಆದರೆ ಏನಾಯಿತು, ಹೋಗ್ತಾ 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 ಅದು ಪೂರ ಆಡಂಬರ ಆಗ್ತಾ ಹೋಯ್ತು. ಎಣ್ಣೆಯಿಂದ ಹಿಡಿದು ಸಿಗರೇಟ್, ಹಾಳು ಮೂಳು ಎಲ್ಲವೂ, ಅದು ಯಾವುದೂ ತಿನ್ನೋದಿಲ್ಲ ಅವ್ರಿಗೆ ಯಾವ್ದು ತಿನ್ಲಿಕ್ಕೆ ಅವರಿಗೆ ಆ ಶರೀರವೇ ಇರೋದಿಲ್ಲ. ಸತ್ತ ನಂತರ ನಾವು ಅದನ್ನೆಲ್ಲ ಅರ್ಪಣೆ ಮಾಡ್ತೇವೆ ಅಂತ ಹೇಳಿದರೆ ಅದು ಅವ್ರಿಗೆ ಸಮರ್ಪಣೆ ಆಗೋದಿಲ್ಲ. ಅವ್ರು ಬರುವಂಥದ್ದೇನು, ಅನ್ನ ನೀರಿನ ಆಕಾಂಕ್ಷಿಗಳಾಗಿ. ನೀರಂದರೆ ಯಾವುದು, ತಿಲದ ನೀರು ಅವ್ರು ಕೇಳುವಂಥದ್ದು. ಅನ್ನ ಅಂತ ಹೇಳಿದರೆ ಪಿಂಡಗಳು ಅಂತೇಳಿ, ಅದನ್ನು ಮಾತ್ರ ಅದರಿಂದ ಮಾತ್ರ ಆ ಪಿತೃಗಳಿಗೆ ಶಕ್ತಿ ಅನ್ನುವಂಥದ್ದು ಸಂತೃಪ್ತರಾಗ್ತಾರೆ. ಬಿಟ್ಟರೆ ನಾವು ಎಣ್ಣೆ ಇಟ್ವಿ, ಮಧು ಹೊಗೆ ಸೊಪ್ಪಿಟ್ವಿ, ಮತ್ತು ಇನ್ನು ಭಂಗಿಯನ್ನಿಟ್ವಿ, ಮತ್ತು ಇನ್ನು ಹೊಸ ವಸ್ತ್ರಗಳನ್ನಿಟ್ವಿ, ಅವರ ದೇಹವೇ ಇಲ್ಲ ಅಂತ ಹೇಳಿದಾಗ ನೀವು ಆ ದೇಹವನ್ನು ತ್ಯಜಿಸಿ ಹೋಗಿ ಆಯ್ತು ಆತ್ಮ, ನೀವು ಅದನ್ನೆಲ್ಲ ಇಟ್ರಿ ಅಂತ ಆದರೆ ಅದು ಸಮರ್ಪಣೆ ಆಗೋದಿಲ್ಲ. ಆದರೆ ಆದಷ್ಟು ನಾವು ಹೇಳೋದೇನು ಅಂತ ಕೇಳಿದರೆ, ಇಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದೇನು ಅಂತ ಕೇಳಿದರೆ, ತಿಲತರ್ಪಣಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ. ಆಗಲೇ ನಾನು ಹೇಳಿದೆ, ವಿಧವೆಯರು ಸಮೇತ ಶ್ರಾದ್ದಾದಿಗಳನ್ನು ಮಾಡ್ಬೋದು. ಅರ್ಥಾತ್ ಅವರು ಆಚಮನ ಮಾಡಿ ಪವಿತ್ರ ಹಾಕಿಕೊಂಡು ಅವರು ಪಿಂಡವನ್ನು ಇಡ್ಲಿಕ್ಕೆ ಬರೋದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಆ ಜನರಲ್ ಪವರ್ ಆಫ್ ಅಟಾರ್ನಿಯನ್ ಬ್ರಾಹ್ಮಣನಿಗೆ ಅಂತ ಹೇಳಿದರೆ ಋತ್ವಿಗ್ವರಣೆ ಅಂತೇಳಿ ಹೇಳ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ. ಋತ್ವಿಗ್ವರಣೆಯನ್ನು ಆ ಒಂದು ಬ್ರಾಹ್ಮಣನಿಗೆ ಕೊಟ್ಟು ಅವನಿಂದನಾದರೂ ಅದನ್ನು ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಯಾವಾಗ ನಾವು ಶಾಸ್ತ್ರವನ್ನು ಅಥವಾ ನಮ್ಮ ಆಚಾರ ಸಂಪ್ರದಾಯಗಳನ್ನು ಬಿಡ್ತಾ ಹೋಗ್ತೇವೋ ನಾವು ಅಷ್ಟು ಕಷ್ಟಕ್ಕೆ ಹೋಗ್ತೇವೆ. ಹಿಂದಿನ ಕಾಲದಲ್ಲೆಲ್ಲ ಎಲ್ಲಿ ಯಾರು ಹೊಡೆದಾಡೋದೆಲ್ಲ ಇರಲಿಲ್ಲ. ಒಬ್ಬರು ದೊಡ್ಡವರಿಗೆ ಮಾತಾಡ್ತಾರೆ ಅಂತ ಆದರೆ ಭಯ ಬೀಳ್ತಾ ಇದ್ರು, ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಅಂತ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲಿಂದ ನಿಮ್ಮ ಮನೆಗೆ ಹೋಗೋದ್ರೊಳಗಡೆ ಅಥವಾ ನಾನು ನಮ್ಮನೆ ಒಳಗಡೆ ಹೋಗೋದ್ರೊಳಗಡೆ ಒಂದು ಜಗಳನ್ನು ನಾವು ನೋಡಿರ್ತೇವೆ. ಯಾಕೆ ಈಗ ಆಗ್ತಾ ಇರೋದು ಅಂತ ಕೇಳಿದ್ರೆ, ನಮ್ಮ ಆಚರಣೆಗಳನ್ನು ನಾವು ಯಾವಾಗ ಬಿಡ್ತೇವೋ ಆ ದೇವತಾ ಅವಕೃಪೆ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಒಂದು ಹೆಂಗಸಿನ ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಅಂತ ಆದರೆ ಆ ಹೆಂಗಸನ್ನು ನೋಡುವಂಥ ರೀತಿ ನೀತಿಯೇ ಬದಲಾವಣೆ ಆಗ್ತದೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಎಲ್ಲರಿಗೂ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಯಾವ ಮನುಷ್ಯನಿಗೆ ಸಂಸ್ಕಾರ ಅನ್ನುವಂಥದ್ದಿದೆಯೋ ಅಥವಾ ಯಾರಿಗೆ ಅವಳು ತಾಯಿ ನಾನು ಆ ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನುವಂಥ ಭಾವನೆ ಇದೆಯೋ ಅವರಿಗೆ ಮಾತ್ರ ಅವ್ರ ಮೇಲೆ ಪೂಜ್ಯ ಭಾವನೆ ಅನ್ನುವಂಥದ್ದು ಹುಟ್ಟುತ್ತದೆ. ಅವಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಭಾವನೆ ಹುಟ್ಟುತ್ತದೆ. ಯಾವಾಗ ಸಂಸ್ಕಾರ ವಿಹಿತನಾಗ್ತಾನೆ, ಹೀನನಾಗ್ತಾನೆ, ಅವನು ನಾಯಿಗಿಂತ ಕಡೆಯಾಗಿ ಇತರ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಾವು ಹೇಳೋದೇನು, ನಾನು ಪೌರೋಹಿತ್ಯವನ್ನು ಮಾಡ್ತಾ ಇದ್ದೇನೆ, ನಾನು ಪಂಚೆ ಹುಟ್ಟಿದ್ದೇನೆ, ನಾನು ಭಸ್ಮ ಹಾಕಿದ್ದೇನೆ, ನಾನು ಪೂಜೆ ಮಾಡ್ತೇನೆ ಅಂತೇಳಿ ನಾವು ನಿಮಗೆಲ್ಲ ಪೂಜೆ ಮಾಡಿ ಅಂತ ಹೇಳ್ತಿರೋದಲ್ಲ. ನಿಮಗೆ ಮುಂದಿನ ಕಾಲಘಟ್ಟದಲ್ಲಿ ಎಲ್ಲ ರೀತಿಯಾಗಿ ಒಳಿತಾಗಬೇಕು ಅಂತಾದರೆ ಧರ್ಮ ವಿರುದ್ಧವಾಗಿ ನಡಿಬಾರ್ದು, ಧರ್ಮ ಸಹಿತವಾಗಿ ನಡಿಬೇಕು. ಇವತ್ತು ಕೆಲವು ಬುದ್ಧಿಜೀವಿಗಳು ಯಾರೇ ಆಗಿರ್ಬೋದು ಗ್ರಹಣ ಕಾಲದಲ್ಲಿ ಊಟವನ್ನು ಮಾಡುವಂಥದ್ದಾಗಿರ್ಬೋದು. ಈಗ ಹಿರಿಯರು ಹೇಳಿರುವಂಥದ್ದೇನು ಅಂತ ಕೇಳಿದರೆ, ಎಲ್ಲ ಸರಿಯಾಗಬೇಕು ಅಂತ, ಒಳ್ಳೆ ರೀತಿಯಿಂದ ಸುಖಮಯವಾಗಿರುವಂಥ ಜೀವನ ಬೇಕು ಅಂತೇಳಿ ಹಿರಿಯರು ಕೊಟ್ಟರು. ಅದನ್ನು ಎಲ್ಲರೂ ಸಂರಕ್ಷಿಸಿದ್ದಾರೆ. ಯಾವಾಗ ನಮಗೆ ಮಾಡಲಿಕ್ಕೆ ಕೆಲಸ ಇರೋದಿಲ್ಲ, ಈ ಬೆಳಗ್ಗೆ ಬೇಗ ಏಳೋದೇ 9 ಗಂಟೆಗೆ ಎದ್ದೇಳ್ತಾರೆ, ಎದ್ದು ಬಿಟ್ಟು ನಂತರದಲ್ಲಿ ಊಟ ತಿಂಡಿ ಏನು ಬೇಕೋ ಅವರು ದೇಹ ಸುಖಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಿರ್ತಾರೆ. ಆದ್ದರಿಂದ ನಮ್ಮ ಧರ್ಮಗಳ ಬಗ್ಗೆ ಆಚಾರ ಇರೋದಿಲ್ಲ. ಆಗ ಆಟೋಮೆಟಿಕ್ಕಾಗಿ ಯಾವ ವಿಚಾರದ ಬಗ್ಗೆ ಮನುಷ್ಯನಿಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ತುಚ್ಛವಾಗಿ ಮಾತಾಡಲಿಕ್ಕೆ ಅವನು ಶುರು ಮಾಡ್ತಾನೆ. ಹಾಗಾಗಿ ಈ ಪಿತೃಗಳ ಕಾಲದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಕೇಳಿದರೆ, ಪಿತುಪಿತಾಮಹ ಪ್ರಪಿತಾಮಹ ಅಂತ ಹೇಳಿ ತಂದೆಯ ಅಣ್ಣತಮ್ಮದಿಕ್ಕಳು, ತಂದೆಯ ಅಣ್ಣತಮ್ಮದಿಕ್ಕಳು, ಅವರ ತಂದೆಯ ಅಣ್ಣತಮ್ಮದಿಕ್ಕಳು, ಹೀಗೆ 7 ತಲೆಮಾರಿನಲ್ಲಿ ಯಾರೇ ಸತ್ರು ಸಮೇತ ಆ ಕುಟುಂಬದವರು ಎಲ್ಲರೂ ಸೂತಕವನ್ನು ಆಚರಣೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ನಮ್ಮ ತಂದೆ ಮನೆಗಳಲ್ಲಿ ನಮ್ಮ ತಾತ ಎಲ್ಲ ಆಚರಣೆ ಮಾಡ್ತಿದ್ದು ನಮಗೆ ಇವತ್ತಿಗೂ ನೆನಪಿದೆ. ಯಾಕೆ ಅದನ್ನು ಮಾಡ್ತಿದ್ರು ಅಂತ ಕೇಳಿದರೆ, ಆ ಒಂದು ಸಂಸ್ಕಾರ ಅನ್ನುವಂಥದ್ದು ಬರಬೇಕು. ಯಾವಾಗ ಆ ಪಿತೃಗಳು ಯಾಕೆ ಅಂತ ಕೇಳಿದರೆ, ನೋಡಿ, ನಾವೀಗ ಸುಮ್ಮನೆ ಮಾತಾಡುವಾಗ ಒಬ್ಬ ಮನುಷ್ಯ ಇಲ್ಲಿ ಸತ್ತಿದ್ದಾನೆ ಅಂತ ಹೇಳಿದರೆ ಪಕ್ಕದಲ್ಲಿ ನಾವು ಭಕ್ಷ್ಯ ಭೋಜ್ಯಗಳನ್ನು ಇಟ್ಟುಕೊಂಡು
ಇಟ್ಕೊಂಡು ನಾನ್ ವೆಜ್ಜನ್ನು ಇಟ್ಕೊಂಡ್ವಿ, ಈ ಕಡೆ ಪಕ್ಕದಲ್ಲಿ ಏನು ಮೋಜು ಮಸ್ತಿ ಮಾಡಲಿಕ್ಕೆ ಏನೇನಿದೆ ಎಲ್ಲವನ್ನ ಇಲ್ಲಿ ಮಾಡ್ತಾ ಬಂದ್ವಿ ಅಂತಾದರೆ ಈ ಶವಕ್ಕೇನು ಬೆಲೆ ಇದೆ? ಇವನು ಸತ್ತನ ದೇಹವನ್ನು ತ್ಯಜಿಸೋದಕ್ಕೆ ಬೆಲೆ ಏನಿದೆ? ಈ ಸಂದರ್ಭಗಳಲ್ಲಿ ನಾವು ದುಃಖ ತಪ್ತರಾಗಿರ್ತೇವೆ. ಈಗ ನಾವೆಲ್ಲ ಯಾರು ಸತ್ರ ಅಂತಾದ್ಲೆ ದುಃಖ ತಪ್ತರಾಗಿರುವಂತಹ ಕುಟುಂಬ ಅಂತ ಹೇಳಿ ಅಲ್ಲಿ ಬರೆದಿರ್ತಾರೆ, ನಾವು ಓದಿರ್ತೇವೆ. ಯಾಕೆ ಅಂತ ಕೇಳಿದ್ರೆ ಅವರನ್ನು ಕಳೆದುಕೊಂಡಂಥದ್ದು. ಯಾಕೆ ಅಂತ ಒಬ್ಬರು ಮನೆಗೆ ಹೋದಾಗ ನಾವು ದೊಡ್ಡ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕಿ ಗರಿ ಗರಿ ಐರನ್ ಬಟ್ಟೆ ಹಾಕೊಂಡು ಹೋಗೋದಲ್ಲ, ಫುಲ್ ಅಲಂಕಾರ ಮಾಡ್ಕೊಂಡು ಹೇಗಿದ್ದೇವೆ ವಿಷಯ ತಿಳಿತಿದ್ದಾಗೆ ಹೋಗೋದು, ಶವವನ್ನು ನೋಡೋದು, ಅವರ ಸಂಬಂಧಿಕರಿಗೆ ಸಮಾಧಾನವನ್ನು ಪಡಿಸುವಂಥದ್ದು. ಸಂಬಂಧಿಕರೇ ಕುತ್ಕೊಂಡು ಬೇರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಾನು ಹೇಳುವಂಥದ್ದು ನನಗೆ ಬೇಕಾಗಿರುವಂಥದ್ದಲ್ಲ, ಆದರೆ ಇವೆಲ್ಲವೂ ಆ ಪಿತೃಗಳಿಗೆ ಕೊಡುವಂಥ ಅಗೌರವ. ಆ ಅಗೌರವದಿಂದ ಏನಾಗ್ತದೆ ಕೇಳಿದರೆ ಪಿತೃಗಳ ಅನುಗ್ರಹ ಅನ್ನುವಂಥದ್ದಾಗೋದಿಲ್ಲ, ಅದು ನಮಗೆ ಶಾಪವಾಗಿ ಪರಿವರ್ತನೆ ಆಗ್ತದೆ. ಆಗ ಬೇರೆ ಬೇರೆ ಅನರ್ಥಗಳು ಶುರುವಾಗ್ತಾ ಹೋಗ್ತದೆ. ಹೇಳಿದ ಕೂಡಲೇ ಭಟ್ರಿ ಅಂತ ಹೋದ್ರೂ ಕೂಡಲೇ ಪಿತೃಪಕ್ಷದ್ದೇ ಹೇಳ್ತಾರೆ, ಅಥವಾ ಪಿತೃಗಳ ದೋಷ ಇದೆ ನಾರಾಯಣ ಬಲಿ ಮಾಡಿ ಅಂತಾರೆ. ಎಷ್ಟೋ ಸಲ ನೀವು ನಾರಾಯಣ ಬಲಿಯನ್ನು ತ್ರಿಪಿಂಡೀಕರಣ ಶ್ರಾದ್ದಾದಿಗಳನ್ನು ಮಾಡಿದರೂ ಪಿತೃ ದೋಷ ಅನ್ನುವಂಥದ್ದು ಸರಿಯಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ನಾನು ಆಗಲೇ ಹೇಳಿದೆ ಮೊದಲಿಗೆ ಪ್ರಾರಂಭ ಮಾಡುವಾಗ, ಪ್ರೇತಗಳನ್ನು ಆಕರ್ಷಣೆ ಮಾಡಿಕೊಳ್ಬೇಕು, ಈ ದೇವರ ಬುಡದಲ್ಲಿರುವಂಥದ್ದನ್ನು ಬಿಡಿಸ್ಕೊಳ್ಬೇಕು. ಕೆಲವೊಂದು ಬಂಧನದಲ್ಲಿರ್ತದೆ, ಆ ಬಂಧನದಿಂದ ಬಿಡಿಸ್ಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ಮಾಡಿದ್ರೇ ಆಗೋದು. ಈಗ ಆಪ್ರೇಷನ್ ಮಾಡೋ ಡಾಕ್ಟ್ರ್ ಬೇಡ ಕಣ್ರಿ, ನೀವು ತುಂಬ ದಪ್ಪ ಇದ್ದೀರಾ, ಜಿಮ್ ಬಾಡಿ ನಿಮ್ಮದು ಬೇಡ, ಇಂಜೆಕ್ಷನ್ ಕೊಡೋದು ಬೇಡ, ಯಾವುದೋ ಎಂತ ಪ್ರಜ್ಞೆ ತಪ್ಪುವಂಥ ಇಂಜೆಕ್ಷನ್ ಕೊಡೋದು ಬೇಡ, ಅನಸ್ತೇಷ ಕೊಡೋದು ಬೇಡ ಅಂತ ಹೇಳಿದ್ರೆ ಯಾರು ಒಪ್ತಾರೆ? ಇವತ್ತಿನ ಕಾಲಘಟ್ಟದಲ್ಲಿ ಭಟ್ರೆ ಕೊಯ್ರಿ ಅಲ್ಲ ಡಾಕ್ಟ್ರೆ ಕೊಯ್ರಿ ಅಂತ ಯಾರು ಹೇಳ್ತಾರೆ? ಯಾಕೆ ಅಲ್ಲಿ ಯಾಕೆ ಒಪ್ಪುವುದಿಲ್ಲ? ಬೇಡ ಅಂತ ಹೇಳಿದರೆ ಕೇಳೋದಿಲ್ಲ. ಯಾಕೆ ಅಂತ ಕೇಳಿದರೆ ಅಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಜೀವ ಅನ್ನುವಂಥದ್ದು ಹೋಗ್ತದೆ. ಅದು ನಮಗೆ ತಕ್ಷಣದಲ್ಲಿ ಬರುವಂಥದ್ದಾದರೂ ಈ ಪಿತೃಗಳಾಗಿರಬಹುದು ಅಥವಾ ದೇವರ ಕೆಲಸಗಳಾಗಿರ್ಬೋದು, ನಾವು ಯಾರೂ ನೋಡಲಿಲ್ಲ ಅವರನ್ನು. ನಮ್ಮ ಸೃಷ್ಟಿ ಆಗಲಿಕ್ಕೆ ಕಾರಣವೇ ಭಗವಂತ. ಇಲ್ಲ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಪಕ್ಕದ ಮನೆಯವರು ಆ ಕಡೆ ಮನೆಯವರು ಯಾರು ನಮ್ಮ ಸೃಷ್ಟಿಗೆ ಕಾರಣರಾಗಲಿಲ್ಲ. ಹಾಗಾಗಿ ಇವರಿಬ್ಬರನ್ನು ನಾವು ಯಾವಾಗ ಎದುರಾಕೊಳ್ತೇವೆ ಅಥವಾ ಅದರ ಅನರ್ಥಗಳನ್ನು ಮಾಡ್ತೇವೆ ಅಥವಾ ದೇವತಾ ಅವಹೇಳನಗಳನ್ನು ಮಾಡ್ತೇವೆ, ನಮಗೆ ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಈಗ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದ್ರೆ, ನಾನು ಹೊರಗಡೆ ಇದ್ದಷ್ಟು ದಿನ ನಾನು ಗ್ರೇಸ್ ಪೀರಿಯಡು ಅಂತ, ಒಳಗಡೆ ಹೋದ್ಮೇಲೆ ಅನುಭವಿಸೋದೆ. ಯಾಕಂದ್ರೆ ಅಲ್ಲೇ ನನಗೆ ಕುರ್ಲಾನ್ ಬೆಡ್ ಕೊಟ್ಬಿಟ್ಟು ಮಲ್ಕೊಳಪ್ಪ ಅಂತ ಹೇಳೋದಿಲ್ಲ. ಅಲ್ಲಿ ಹೋಗೋದೇ ನಾನು ಅನುಭವಿಸ್ಲಿಕ್ಕೆ, ನನಗೆ ಪರಿಪರಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಡಲಿಕ್ಕೆ. ಇಲ್ಲ ನನಗೆ ಇಲ್ಲಿ ಕಷ್ಟ ಆಗ್ತಿದೆ, ನಾನು ಇರಲ್ಲ, ಏನೇ ಮಾಡಿದ್ರು ಕೇಳ್ತಾರೆ ಕೋರ್ಟ್ನವ್ರು? ಕೇಳೋದಿಲ್ಲ. ನೀನು ಮಾಡಿರೋ ತಪ್ಪಿಗೆ ಅನುಭವಿಸ್ತಿದ್ದೀಯ, ಅನುಭವಿಸು ಅಂತೇಳಿ. ಹಾಗೆ ಇಲ್ಲೂ ಅಷ್ಟೇ, ಪಿತೃಗಳು ಹಾಗೆ ದೇವತಾನುಗ್ರಹಕ್ಕೆ ಬೇಕಾಗಿರುವಂಥದ್ದು ಏನೇ ಇದ್ರೂ ಸಮೇತ ಅವುಗಳು ನಮಗೆ ಪೆಟ್ಟನ್ನು ಕೊಟ್ಟೇ ಕೊಡ್ತದೆ. ಅದು ಕಟ್ಟಿಟ್ಟ ಬುತ್ತಿ, ಯಾವತ್ತೂ ಸಾಧ್ಯತೆ ಇಲ್ಲ. ಎಲ್ಲಿ ತನಕ ತೊಂದರೆಗಳನ್ನು ಅದು ಕೊಡಲಿಕ್ಕೆ ಅವುಗಳಲ್ಲಿ ಶಕ್ತಿ ಇರ್ತದೆ ಅಂತ ಕೇಳಿದರೆ, ಸೂರ್ಯಚಂದ್ರರಿರೋ ತನಕ ನಾನಲ್ಲ, ನನ್ನ ಮಕ್ಕಳಲ್ಲ, ನಂದು ಎಷ್ಟೇ ತಲೆಮಾರು ಬಂದ್ರೂ ಈ ಪಿತೃದೋಷ ಅನ್ನುವಂಥದ್ದು ಇತ್ತು ಅಂತ ಆದರೆ ನಮಗೆ ತೊಂದರೆಯನ್ನು ಕೊಟ್ಟೇ ಕೊಡ್ತದೆ. ಈಗ ಕೆಲವರಿಗೆ ಹುಟ್ಟುವಂಥ ಮಕ್ಕಳಿಗೆ ತೊಂದರೆಗಳನ್ನು ಕೊಡ್ಬೋದು, ಅಥವಾ ಈ ಮಗು ಹುಟ್ಟಲಿಕ್ಕಿಂತ ಮುಂಚಿತವಾಗಿ ಹೊಟ್ಟೆಯಲ್ಲಿ ತೊಂದರೆ ಕೊಡ್ಬೋದು. ಇನ್ನು ಹಾಗಾದರೆ ಯಾರ್ಯಾರಿಗೆ ಮಾಡಬೇಕು? ಹೊಟ್ಟೆಯಲ್ಲಿ ಕೆಲವರಿಗೆ ಅಬಾಷನ್ ಮಾಡುವಂಥದ್ದು ಇರ್ತದೆ. ಅದಾದ್ರ ಮೇಲೆ ಇನ್ನು ಆರೋಗ್ಯ ದೃಷ್ಟಿಯಿಂದ ಕೆಲವೊಂದು ಗರ್ಭದಲ್ಲಿ ನಿಲ್ಲುವುದಿಲ್ಲ, ಯಾವುದು ಬೀಜ ಅನ್ನುವಂಥದ್ದು ನಿಲ್ಲುವುದಿಲ್ಲ. ಆ ಸಂದರ್ಭಗಳಲ್ಲೂ ಅಂತಹ ಬಾಲಬಾಲಿಕ ಪ್ರೇತಕ್ಕೂ ಸಮೇತ ಹೇಳಿದ್ದಾರೆ. ಏನು ಅಂತ ಕೇಳಿದರೆ ಮೋಕ್ಷದ ಕೆಲಸಗಳನ್ನು ಹೇಳಿದ್ದಾರೆ. ಆದರೆ ನಾವೆಂತ ಮಾಡ್ತೇವೆ ಇವತ್ತಿನ ಕಾಲಘಟ್ಟದಲ್ಲಿ? ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಸ್ವಯಂಕೃತವಾಗಿಯೇ ಗರ್ಭಪಾತಗಳನ್ನು ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಹಾಗಾಗಿ ಧರ್ಮ ಮಾರ್ಗವಾಗಿ ಆದಷ್ಟು ನಿಮ್ಮ ತಂದೆ ತಾಯಿರ ಹತ್ರ ನಿಮ್ಮ ಹಿರಿಯರು ಮಾಡ್ತಿದ್ದಂಥ ಧರ್ಮಕರ್ಮಗಳನ್ನು ಕೇಳಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ನಾಳೆ ದಿನ ಏನು ಇನ್ನೊಂದು ಕಡೆ ಗೋಕರ್ಣ ಪ್ರಾಯಶ್ಚಿತ್ತಕ್ಕೆ ಅಂತೇಳಿ ಅಲ್ಲಿ ಇಲ್ಲಿ ಹೋಗೋದೇ ಆಗ್ತದೆ, ಬಿಟ್ಟರೆ ಅನುಭವಿಸ್ತಾ ಕೂತ್ಕೊಳ್ಬೇಕು. ಇಲ್ಲ ಸರಿಯಾಗಿರುವಂಥ ಮಾರ್ಗ ಸಿಗೋದಿಲ್ಲ. ಪಿಂಡ ಇಟ್ಟು ಒಂದು ಪೂಜೆ ಮಾಡಿ ಕಳಿಸೋರು ಇದ್ದಾರೆ ಇವತ್ತು. ಏನು ಅಂತ ಕೇಳಿದರೆ ಏನಾಗಿದೆ, ಇವತ್ತು ಯಾರು ಯಾವ ಕೆಲಸವನ್ನು ಮಾಡಬೇಕು ಅವ್ರು ಅದನ್ನೇ ಮಾಡಬೇಕು. ಆದರೆ ಇವತ್ತೇನಾಗಿದೆ ಕೇಳಿದರೆ ಪಂಚೆ ಹೊಟ್ಟವರೆಲ್ಲ ಭಟ್ರೆ ಆಗಿದ್ದಾರೆ, ಕಾವಿ ಹೊಟ್ಟವರೆಲ್ಲ ಸ್ವಾಮೀಜಿಗಳೇ ಆಗಿದ್ದಾರೆ. ಹಾಗಾಗಿ ಅವರಿಗೆ ತಲೆಯಲ್ಲಿ ಅಂತ ಬುರುಡೆಲೆ ಅಂತ ಇಲ್ಲ ಅಂದರು, ಹೇಳೋದು ಮಾತ್ರ ದೊಡ್ಡ ದೊಡ್ಡದಾಗಿ ಹೇಳ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಏನು ಸಂಪ್ರದಾಯವಾಗಿ ಹೇಳಿದೆಯೋ ಅದನ್ನು ನೀವು ಮಾಡ್ತಾ ಬನ್ನಿ ಅಂತ ಅನ್ನುವಂಥದ್ದು ನಮ್ಮ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಈ ವಿವಾಹ ವಿಳಂಬಕ್ಕೂ ಪಿತೃದೋಷಕ್ಕೂ ಸಂಬಂಧ ಇದೆಯಾ ಅಂತ? ವಂಶಾರಿಷ್ಟ ಅನ್ನುವಂಥದ್ದು ಒಂದು ಪದ. ವಂಶಕ್ಕೆ ಅರಿಷ್ಟ ಆಗುವಂಥದ್ದೇ ವಂಶಾರಿಷ್ಟ ಅಂತ ಹೇಳಿ. ಅದು ಹೇಗೆ ಉಂಟಾಗ್ತದೆ? ಈ ಪಿತೃಗಳ ಕೆಲಸವನ್ನು ಬಿಡುವಂಥದ್ದು, ಇನ್ನು ಕೆಲವೊಂದು ಭಾಗ ದೇವತೆಗಳ ಕೆಲಸವನ್ನು ಬಿಡುವಂಥದ್ದು. ವಂಶಾರಿಷ್ಟ ಅಂತ ಹೇಳಿದರೆ ಆ ವಂಶ ಅನ್ನುವಂಥದ್ದು ಮುಂದೆ ಬೆಳಿಬಾರ್ದು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ ನಾವು ಪಿತೃಗಳ ದೋಷದಿಂದ ಏನನ್ನ, ನಮ್ಮ ಪಿತೃಗಳೇ ಅವರು,
ಅವ್ರಿಗೆ ಅನಾನುಕೂಲ ಅನ್ನುವಂಥದ್ದು ಅವ್ರು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಅವರು ಇನ್ನು ನನಗೆ ಕೊಡಲಿಲ್ವ, ಇವ್ನು ನನ್ನಿಂದನೇ ಜನ್ಮ ಆಗಿದ್ದು, ಇವ್ನು ನನಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಾದರೆ ಇದು ಇನ್ನು ಮುಂದೆ ಈ ಕುಟುಂಬ ಮುಂದುವರಿಯೋದು ಬೇಡ ಅನ್ನುವಂಥ ಶಾಪ ಕೊಟ್ಟರು ಅಂತಾದರೆ ಅಲ್ಲಿಗೆ ಏನೇನಾಗಬಹುದು, ಮದುವೆ ಆದರೆ ಮಕ್ಕಳಾಗ್ತದೆ, ಮಕ್ಕಳಾಯಿತು ಅಂತಾದರೆ ವಂಶ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮದುವೆ ಆಗಲಿಕ್ಕೂ ತೊಂದರೆ ಕೊಡ್ತದೆ ಪಿತೃಗಳು. ನಂತರದಲ್ಲಿ ಸಂತಾನಕ್ಕೂ ತೊಂದರೆ ಕೊಡ್ತದೆ, ಹುಟ್ಟಿದಂಥ ಮಕ್ಕಳಿಗೆ ಮರಣ ಸೂಚಕಗಳನ್ನು ಕೊಟ್ಟು ತೊಂದರೆ ಕೊಡ್ತದೆ. ಹಾಗಾಗಿ ಪಿತೃಗಳು ಅನ್ನುವಂಥದ್ದು ಬೇರೆ ಅಲ್ಲ, ದೇವತೆಗಳು ಅನ್ನುವಂಥದ್ದು ಬೇರೆ ಅಲ್ಲ, ಎರಡೂ ಸಮಸ್ಯೆಗಳನ್ನು ಕೊಡ್ತದೆ. ಅವರವರು ಮಾಡಿದಂಥ ಪಾಪಕರ್ಮಗಳಿಗೆ ಅನುಗುಣವಾಗಿ, ಅವರವರು ಮಾಡಿದಂಥ ತಪ್ಪಿಗೆ ಅನುಗುಣವಾಗಿ ಭಗವಂತ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾನೆ. ಖಂಡಿತ ಗುರುಜಿ. ಇನ್ನು ಕೆಲವರು ಈ ಆತ್ಮಹತ್ಯೆಗೆ ಶರಣಾಗಿರ್ತಾರೆ, ಅಂಥವರಿಗೆ ಮೋಕ್ಷ ಹೇಗೆ ಅಂತ? ಆತ್ಮಹತ್ಯೆ, ಆತ್ಮೋಪಘಾತಿನೋ ಏಚ, ಈ ಆತ್ಮ ಅನ್ನುವಂಥ ವಿಷಯಗಳೇ ತುಂಬ ದೊಡ್ಡ ವಿಷಯಗಳು. ಆತ್ಮ ಅನ್ನುವಂಥದ್ದು ಯಾವಾಗಲೂ ದೇಹವನ್ನು ಆತ್ಮ ತ್ಯಜಿಸಬೇಕೇ ಹೊರತು ಆತ್ಮಕ್ಕೆ ನೀ ಇಲ್ಲಿಂದ ನನ್ನ ದೇಹ ಬಿಟ್ಟೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದು ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಆ ಒಂದು ಆತ್ಮ ಅನ್ನುವಂಥದ್ದು ಒಂದು ಪಿಂಡದೊಳಗೆ ಹೋಗಿ ಅದು ಜೀವಿತಾವಧಿಯಲ್ಲಿ ಕೊಡುವಂಥ ಮಾಡುವಂಥ ಕರ್ಮಗಳಿಂದ ಅವನ ಮರಣ ಅನ್ನುವಂಥದ್ದು ಡಿಸೈಡ್ ಆಗ್ತದೆ ಅಂತೇಳಿ. ಅವನು ಅತಿಯಾಗಿರುವಂಥ ಪಾಪಕರ್ಮಗಳನ್ನೇ ಮಾಡಿದ್ದು ಹೌದು ಅಂತಾದರೆ ಅವನು ಮಾಡಿದಂಥ ಪಾಪಕರ್ಮಗಳಿಗೆ ಅವನಿಗೆ ಪಶ್ಚಾತ್ತಾಪವಾಗಿ ಅವನು ಮರಣಕ್ಕೆ ಶರಣಾಗ್ತಾನೆ. ಆ ಮರಣಕ್ಕೆ ಹೊಂದಿದಂಥ ಪ್ರೇತಗಳನ್ನೇನು ಮಾಡಬೇಕು, ಆ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಈ ಮೋಕ್ಷದ ಕೆಲಸ ಅಂದರೆ ಈ ದಹನ ಕ್ರಿಯೆಗಳನ್ನು ಮಾಡುವಾಗ ಕೆಲವೊಂದು ಪ್ರಾಯಶ್ಚಿತ್ತ ಅಂತಿದೆ. ಅಂತ ಹೇಳಿದರೆ ಈ ಒಂದು ಆತ್ಮ ಮತ್ತು ದೇಹ ಅನ್ನುವಂಥದ್ದು ಇದು ತಪ್ಪು ಮಾಡಿ ಮರಣವನ್ನು ಹೊಂದಿದಂಥದ್ದಾದ್ದರಿಂದ ಅದಕ್ಕೆ ಸಂಜನಿತವಾಗಿರುವಂಥ ಪ್ರಾಯಶ್ಚಿತಗಳನ್ನು ಹೇಳಿದ್ದಾರೆ. ಏನು, ದೇಹ ಛಿದ್ರವಾಗಿದ್ದರೆ ಒಂದು ರೀತಿಯಾಗಿ, ದೇಹದಲ್ಲಿ ಅಂಗಹೀನ ಆಗಿತ್ತು ಅಂತಾದರೆ ಅದಕ್ಕೊಂದು ಪ್ರಾಯಶ್ಚಿತವನ್ನು ಹೇಳಿದ್ದಾರೆ. ಇಲ್ಲ ದೇಹದ ರುಂಡವೇ ಇರಲಿಲ್ಲ ಅಂತಾದರೆ ಅದಕ್ಕೊಂದು ಪ್ರಾಯಶ್ಚಿತವನ್ನು ಹೇಳಿದ್ದಾರೆ. ಹಾಗೆ ಮತ್ತು ವಿಷಕಾರಿ ವಸ್ತುಗಳನ್ನು ಸೇವನೆ ಮಾಡಿ ದೇಹ ವಿಷಯುಕ್ತವಾಗಿದ್ದರೆ ಅದಕ್ಕೊಂದು ಪ್ರಾಯಶ್ಚಿತವನ್ನು ಹೇಳಿದ್ದಾರೆ. ಹಾಗೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಆಕ್ಸಿಡೆಂಟ್ ಆಗಿ ಹೋದಂಥದ್ದು ಅಥವಾ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೋದಂಥದ್ದು, ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಯಶ್ಚಿತಗಳನ್ನು ಹೇಳಿದ್ದಾರೆ. ಅದೆಲ್ಲ ಯಾರಿಗೆ ಗೊತ್ತಿರ್ತದೆ? MBBS ಮಾಡಿದಂಥ MD ಮಾಡಿದಂಥ ಡಾಕ್ಟರ್ಗೆ, ಅರ್ಥಾತ್ ಸರಿಯಾಗಿ ಅಧ್ಯಯನ ಮಾಡಿದಂಥ ಬ್ರಾಹ್ಮಣನಿಗೆ ಇದರ ಎಲ್ಲರ ಅನುಭವ ಅನ್ನುವಂಥದ್ದು ಅವನಿಗಿರ್ತದೆ. ಹಾಗಾಗಿ ಸರಿಯಾಗಿ ತಿಳಿದಂಥ ಬ್ರಾಹ್ಮಣರ ಹತ್ರ ಹೋಗಿ ನೀವು ಆದಷ್ಟು ಕೆಲಸಗಳನ್ನು ಮಾಡಿಸುವಂಥದ್ದು ಸೂಕ್ತವಾಗಿರ್ತಕ್ಕಂಥ ಕೆಲಸ. ಮಾಡುವಂಥದ್ದೇ ನಮಗೇನು ಸರಿಯಾಗಬೇಕಂತ ಮಾಡೋದು ಬಿಟ್ಟರೆ ನಾವು ಇಲ್ಲಿ ಟೆಸ್ಟ್ ಮಾಡೋದಲ್ಲ, ಈ ಭಟ್ರ ಹತ್ರ ಹೋಗಿ ಮಾಡಿಸುವ, ಸರಿ ಆಗಲಿಲ್ಲ ಇನ್ನೊಂದು ಭಟ್ರ ಹತ್ರ ಹೋಗಿ ಮಾಡಿಸುವ. ಅದಕ್ಕೆ ನಾವು ಹೇಳೋದೇನು, ನೀವು 10 ಭಟ್ರ ಹತ್ರ ಹೋಗೋದಕ್ಕಿಂತ ಸರಿಯಾಗಿ ತಿಳಿದಂಥ ಒರ್ವರ ಹತ್ರ ಹೋಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ. ಯಾಕಂದರೆ ಇವತ್ತಿಗೆಲ್ಲ ಏನಾಗಿದೆ ಅಂತ ಕೇಳಿದ್ರೆ ಭಾರಿ ಬೇಗ ಫಲ ಬರೋದು ಎಲ್ಲ ಹೇಗೆ ಅಂತ ಕೇಳಿದರೆ ಒಬ್ರಿಗೆ ಮೈ ಮೇಲೆ ಬಂದಿದೆ ಅಂತ ಆದರೆ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಕೂತ್ಕೊಂಡು ಬಿಡೋದು. ಆ ವ್ಯಕ್ತಿ ಅನ್ನುವಂಥದ್ದು ಮೈ ಮೇಲೆ ಬಂದಿದ್ದು ಹೇಳಿದ್ದೇ ಎಲ್ಲ ಕಡೆ. ಯಾಕೆ ಅಂತ ಕೇಳಿದರೆ ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ದೇವ್ರ ಮೈ ಮೇಲೆ ಬರ್ತದೆ, ಪ್ರೇತ ಮೈ ಮೇಲೆ ಬರ್ತದೆ ಅನ್ನುವಂಥದ್ದು. ಯಾಕಂದರೆ ಹೇಗೆ ಒಂದು ಗರ್ಭಗುಡಿಗೆ ಒಂದೇ ದೇವರು, ಒಂದು ಗರ್ಭಕ್ಕೆ ಒಂದೇ ಮಗು, ಹೇಗೆ ಈ ವಿಷಯಗಳುಂಟೋ ಹಾಗೆ ಒಂದು ದೇಹದಲ್ಲಿ ಒಂದೇ ಆತ್ಮ, ಮತ್ತು 50-60 ಆತ್ಮ ಬರಲಿಕ್ಕಿಲ್ಲ. ಅಂತಹ ಭಗವಂತ ಸೃಷ್ಟಿ ಮಾಡಿದಂಥ ಈ ದೇಹದಲ್ಲಿ ದೇವರು ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾನೆ ಅಥವಾ ದೇವರು ನಮ್ಮ ಮೈ ಮೇಲೆ ಬರ್ತಾನೆ ಅನ್ನುವಂಥದ್ದು ಶುದ್ಧವಾಗಿರ್ತಕ್ಕಂಥ ಸುಳ್ಳು. ಅವರವರ ಮನೋವಿಕಾರ ಅಥವಾ ಅವರವರ ಮನಸ್ಸಿಗೆ ದೇವರಿಂದ ಉಂಟಾಗುವಂಥ ಆ ಒಂದು ಭಕ್ತಿಭಾವ ಅನ್ನುವಂಥದ್ದು ಅವರಲ್ಲಿ ಏನು ಮಾಡ್ತದೆ, ಅವರನ್ನು ಮಾಮೂಲಿ ಇದ್ದಿದ್ದಕ್ಕಿಂತ ಬೇರೆ ರೀತಿಯಾಗಿ ಅವರನ್ನು ಪರಿವರ್ತನೆ ಮಾಡಿಬಿಡ್ತದೆ. ಆ ಸಂದರ್ಭಗಳಲ್ಲಿ ಕೆಲವರು ಏನು ಮಾಡ್ತಾರೆ, ಅದು ದೇವ್ರು ಬಂದಿದೆ ಅಂದ್ಕೊಳ್ಳುವಂಥದ್ದು. ಈ ಅನಾಚಾರಗಳನ್ನು ನಾವು ಎಷ್ಟು ನಂಬ್ತಾ ಹೋಗ್ತೇವೆ ನಾವು ಅಷ್ಟು ನಮ್ಮನ್ನು ಮಂಗ ಮಾಡ್ಲಿಕ್ಕೆ ಅವ್ರು ರೆಡಿ ಇರ್ತಾರೆ ಅಂತೇಳಿ ಅರ್ಥ. ಯಾಕೆ ಅಂತ ಕೇಳಿದರೆ ಹಾಗೆಲ್ಲ ಮಾಡಬಾರ್ದು. ಯಾಕೆಂದರೆ ನಮ್ಮ ಧರ್ಮವನ್ನು ನಾವೆಷ್ಟು ಸಂರಕ್ಷಣೆ ಮಾಡ್ತೇವೋ ನಮ್ಮ ದೇಶ ಅನ್ನುವಂಥದ್ದು ಅಷ್ಟು ಸುಭೀಕ್ಷವಾಗಿರ್ತದೆ. ಯಾಕಂದರೆ ಈ ಮಣ್ಣನ್ನುವಂಥದ್ರಲ್ಲಿ ತುಂಬ ಹಿರಿಯರು, ನಮ್ಮ ತಂದೆ, ಅವರ ತಂದೆ, ಅವ್ರ ತಂದೆ, ಹಾಗೆ ಯಾರ್ಯಾರಿದ್ದರು, ನಮ್ಮ ತಂದೆ ಮಾತ್ರ ಅಂತಲ್ಲ, ಭಾರತ ದೇಶದಲ್ಲಿರುವಂಥ ಎಲ್ಲರ ಹಿರಿಯರು ಸಮೇತ ಈ ಹಿಂದೆ ತುಂಬ ದೇವತಾ ಕೆಲಸಗಳನ್ನು ಮಾಡಿ ಇದನ್ನು ಪುಣ್ಯಭೂಮಿಯಾಗಿ ಮಾಡಿದ್ದಾರೆ. ನಾವೇನು ಮಾಡ್ತಿದ್ದೀವೋ ಅದನ್ನು ಹಾಳು ಮಾಡಿ ನರಕ ಮಾಡ್ತಾ ಇದ್ದೀವಿ. ಆ ನರಕ ಸದೃಶ ಅಂತ ಹೇಳಿದರೆ ಏನಾಯಿತು, ಈಗ ಕಂಡಲ್ಲಿ ನೋಡಿ ಏನೇನು ಆಗ್ತಾ ಉಂಟು. ಈ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಭಾರತದಲ್ಲಿ ಯಾವ್ಯಾವ ದೇಶದಲ್ಲಿ ಇವತ್ತು ಏನೇನು ಸಮಸ್ಯೆಗಳಾಗ್ತಿದೆ ಅನ್ನುವಂಥದ್ದು ನೋಡಿ. ಇದೇ ಒಂದು 25-30 ಅಥವಾ ಒಂದು 50 ವರ್ಷದ ಹಿಂದೆ ಹೋಗಿ ನೋಡಿ, ಇವಾಗಿನ ಕ್ರೈಮ್ ರೇಟಿಗೂ ಆಗಿನ ಕ್ರೈಮ್ ರೇಟಿಗೂ ನೋಡಿ ಏನೇನು ವ್ಯತ್ಯಾಸಗಳಿತ್ತು, ಎಷ್ಟು ಆರಾಧನೆಗಳು ನಡೀತಿತ್ತು ಅಂತೇಳಿ. ಅದರಿಂದ ಏನೇನು ನಾವು ಯಾವಾಗ ತಪ್ಪನ್ನು ಮಾಡ್ತಾ ಹೋಗ್ತೇವೆ, ನಾವಾಗಲಿ ನಮ್ಮ ಸುತ್ತ ಇರೋರಾಗಲಿ ಪೆಟ್ಟು ತಿನ್ನಕ್ಕೆ ರೆಡಿ ಇರಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಖಂಡಿತ ಗುರುಜಿ. ಇನ್ನು ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಎಷ್ಟು ದಿನಗಳ ಕಾಲ ಈ ಸೂತಕ ಇರುತ್ತೆ ಅಂತ? 11 ದಿನಗಳ ಕಾಲ ಸೂತಕ ಆಚರಣೆಯನ್ನು ಮಾಡಬೇಕು. ಅದು ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಮಧ್ಯಕ್ಕೆ ನಿಂತೋಯ್ತು, ಒಳ್ಳೇದಾಯ್ತು ನೆನಪು ಮಾಡಿದ್ದು. 11 ದಿನಗಳ ಕಾಲ ಸೂತಕ ಆಚರಣೆಯನ್ನು ಮಾಡಬೇಕು.
ದಹನವನ್ನು ಮಾಡಿದ ನಂತರದಲ್ಲಿ ಕೇಶಮುಂಡನಾದಿಗಳನ್ನು ಮಾಡಿ ಅಸ್ಥಿ ಸಂಚಯನ ಅನ್ನುವಂಥದ್ದು, ಹಾಗೆ ಇನ್ನು ತರ್ಪಣಾದಿಗಳನ್ನು ಶ್ರಾದ್ದಗಳನ್ನು ಮಾಡುವಂಥದ್ದು. 11 ದಿನ ಅವನು ಮನೆಯಿಂದ ಹೊರಗಡೆ ಹೋಗಲಿಕ್ಕೂ ಇಲ್ಲ. ಅದಾದ್ರ ಮೇಲೆ 1 ವರ್ಷಗಳ ಕಾಲ ಅವನು ಕುಲದೇವರನ್ನ ಆರಾಧನೆ ಮಾಡಲಿಕ್ಕಿಲ್ಲ, ಕುಲದೇವರಿಗೆ ಹೋಗಲಿಕ್ಕಿಲ್ಲ, ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡಲಿಕ್ಕಿಲ್ಲ, ನೂತನವಾಗಿರ್ತಕ್ಕಂಥ ಬಟ್ಟೆಗಳನ್ನು ತೊಡಲಿಕ್ಕಿಲ್ಲ, ಹಾಗೆ ಹೊರಗಡೆ ಬೇರೆ ಯಾರೋ ಮಾಡಿದಂಥ ಅನ್ನವನ್ನು ತಿನ್ನಲಿಕ್ಕಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವಿಷಯ ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂತ ಕೇಳಿದರೆ, ಹೋದಂಥವರು ಈ ಯಮಪುರಿಗೆ ಹೋಗುವಂಥ ಚಿತ್ರಗುಪ್ತನ ಹತ್ರ ಹೋಗಿ ಏನು ಡಿಸೈಡ್ ಆಗುತ್ತೋ, ಈಗ ಪಾಪನೋ ಪುಣ್ಯನೋ, ನರ್ಕನೋ ಸ್ವರ್ಗನೋ ಅಂತ ಡಿಸೈಡ್ ಹೋಗಲಿಕ್ಕೆ 1 ವರ್ಷ ಬೇಕಾಗತ್ತಂತೆ. ಆ 1 ವರ್ಷ ಹೋಗುವಂಥ ಮಾರ್ಗ ಏನಿದೆ ಅದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಮಾರ್ಗ. ಇವನು ಪ್ರತಿ ತಿಂಗಳು ಮಾಡುವಂಥ ಶ್ರಾದ್ದಗಳಿಂದ ಅವನು ಯಮಪುರಿಗೆ ಹೋಗುವಾಗ ಅವನಿಗೆ ಸಿಗುವಂಥ ಕಷ್ಟಗಳೇನಿದೆ, ಇನ್ನೊಂದ್ಸಲ ಗರುಡ ಪುರಾಣವನ್ನು ವಿಶ್ಲೇಷಣೆ ಕೊಡು ಒಂದೊಂದು ಇದರ ವಾರಕ್ಕೊಮ್ಮೆ ಆದರೂ, ಆಗ ನಮಗೆ ಅದರ ಅನುಭವಗಳು ಗೊತ್ತಾಗ್ತದೆ. ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ತುಂಬ ಹಿಂಸೆಕರವಾಗಿರುವಂಥ ಮನುಷ್ಯನಾದವನು, ದೇಹವನ್ನು ಹೊಂದಿದವನು ಆ ರೀತಿಯಾಗಿರ್ತಕ್ಕಂಥ ಶಿಕ್ಷೆಗಳನ್ನು ಅನುಭವಿಸ್ತಾನೆ ಅಂತ ಕೇಳಿದ್ರೇ ಜ್ವರ ಬರ್ತದಂತ. ಅಂಥ ರೀತಿಯಾಗಿರ್ತಕ್ಕಂಥ ಶಿಕ್ಷೆಗಳೆಲ್ಲ ಕೊಡ್ತಾ ಹೋಗ್ತದೆ. ಆಗ ಆ ಕರ್ತೃ ಅನ್ನುವಂಥವನು ಮಾಡಿದಂಥ ತಿಲತರ್ಪಣಾದಿಗಳು, ಆ ಸಂದರ್ಭದಲ್ಲಿ ಮಾಡಿದಂಥ ಗೋವಿನ ಗೋದಾನಗಳಾಗಿರ್ಬೋದು, ಆಗ ಆ ಮನುಷ್ಯನಿಗೆ ಅಂತಹ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಸಮೇತ ಏನಾಗ್ತದೆ, ಅವನು ಮುಂದೆ ನಡ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಅನುಕೂಲತೆ ಆಗ್ತದೆ. ಇನ್ನು ಕೆಲವರೇನು ಆ ಯಮ ಭಟರೆಲ್ಲ ತೊಗೊಂಡು ತಿವಿತಾ ಇರ್ತಾರಂತೆ ಹೊಟ್ಟೆಗೆ, ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಎಲ್ಲ. ಇವನು ಮಾಡಿದಂಥ ಈ ಪಾಪಕರ್ಮಗಳು ಅನ್ನುವಂಥದ್ದು ಏನಾಗ್ತದೆ, ಅಲ್ಲಿ ಅವ್ರು ಕೊಡುವಂಥ ಶಿಕ್ಷೆ ಅನ್ನುವಂಥದ್ದು ಪ್ರಮಾಣ ಕಮ್ಮಿ ಆಗ್ತದೆ. ಇದೆಲ್ಲ ನಡೀತಿರುವಂಥ ಕಾರಣದಿಂದ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನೂತನವಾಗಿಯೋ ಗಣಹೋಮನೋ ಸತ್ಯನಾರಾಯಣ ಪೂಜೆ ಯಾವುದು ಮಾಡಲಿಕ್ಕಿಲ್ಲ. ಖಂಡಿತ ಗುರುಜಿನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.